ಅಥಣಿ ತಾಲೂಕಿನ ಬುರ್ಲಟಿ ಗ್ರಾಮದ ಹೆಣ್ಣು ಮಗಳು ಶಿಖರದೆತ್ತರಕ್ಕೆ ಬೆಳೆದು ನಿಂತ ಗಟ್ಟಿಗಿತ್ತಿಯ ಜೀವನದಲ್ಲಿ ಸಾಧಿಸಿದ್ದು ಕಡಿಮೆಯನ್ನಲ್ಲ. ಸಾಧನೆಯ ಮೂಲಕ ಹೆಸರು ಮಾಡಿದವರು ಇಂದು ತಮ್ಮ ಹುಟ್ಟುಹಬ್ಬವನ್ನ ಅರ್ಥವತ್ತವಾಗಿ ಆಚರಿಸಿಕೊಳ್ಳುತ್ತಾ ಇರುವಂತಹ ಶ್ರೀಮತಿ ಕಲಾವತಿ ಕಿತ್ತೂರ್ ಅವರಿಗೆ ಅಭಿನಂದನೆಗಳು. ಅಂತಹ ಸಾಧನೆಗೈದ ಮಹಿಳೆಯ ಕುರಿತು ಎರಡು ಮಾತುಗಳು. ಜೀವನ ಎಂಬುದು ಸುಂದರ ಪುಸ್ತಕ ಇದ್ದ ಹಾಗೆ. ಹುಟ್ಟು ಮೊದಲ ಪುಟವಾದ್ರೆ ಅಂತ್ಯ ಕೊನೆಯ ಪುಟವಾಗಿರ್ತದೆ. ನಡುವೆ ಬಂದು ಹೋಗುವಂತ ಸಂಬಂಧಗಳು, ಸ್ನೇಹ, ಪ್ರೀತಿ, ಕಷ್ಟ, ಸುಖ ಈ ಎಲ್ಲ ಪುಟಗಳನ್ನ ಶ್ರದ್ಧೆಯಿಂದ ಓದಿದರೆ ಮಾತ್ರ ಕೊನೆಯ ಪುಟವು ಸುಂದರವಾಗಿರುತ್ತದೆ. ಇವರು ಅಪ್ಪಟ ಸ್ನೇಹ ಜೀವಿಗಳು. ಅವರವರ ಭಾವಕ್ಕೆ ತಕ್ಕಂತೆ ಎಲ್ಲರನ್ನ ಸ್ನೇಹ ತಕ್ಕೆಗೆ ತೆಗೆದುಕೊಳ್ಳುವಂತ ಇವರ ಕ್ಷಾಣಕ್ಷತನ ಮತ್ತು ಅನ್ಯತ್ರವಾದುದು. ನೊಂದವರಿಗೆ ಸಹಾಯ ಹಸ್ತ. ಹಲವರ ಪಾಲಿಗೆ ಇವರು ಸಂಜೀವಿನಿಯಾಗಿದ್ದಾರೆ. ಇವರು ಕಷ್ಟದ ಜೀವಿಯಾಗಿ ಬದುಕಿನಲ್ಲಿ ಸಾಧಿಸಿದ್ದು ಕಡಿಮೆಯನ್ನಲ್ಲ. ದಕ್ಷತೆ, ಪ್ರಬುದ್ಧತೆ, ದೂರದೃಷ್ಟಿತ್ವ, ಮಹತ್ವಾಕಾಂಕ್ಷೆಯ ಸಮಯ ಪ್ರಜ್ಞೆ ಹಾಗೂ ಸದಾ ಕ್ರಿಯಾಶೀಲತೆಯಂತಹ ಗುಣಗಳನ್ನು ಹೊಂದಿರುವುದರಿಂದಲೇ ಯಶಸ್ಸು ಕಾಣಲು ಇವರಿಗೆ ಸಾಧ್ಯವಾಗಿದೆ. ರಾಜಕಾರಣದಲ್ಲಿ ಎಲ್ಲ ವಿಷಯದಲ್ಲೂ ಕೂಡ ರಾಜಕೀಯ ದೃಷ್ಟಿಯಿಂದ ನೋಡುವ ಕೆಟ್ಟ ಪರಂಪರೆ ರಾಜ್ಯದಲ್ಲಿ, ತಾಲೂಕಿನಲ್ಲಿ ಬೆಳೀತಾ ಇರುವುದು ವಿಷಾದಕರ ಸಂಗತಿಯಾಗಿದೆ. ಅದರಲ್ಲೂ ಕೆಲ ಮಹಿಳಾ ಸಂಘಟನೆಗಳಲ್ಲಿ ಈ ಬಗೆ ಧೋರಣೆ ಸ್ವಂತದಕ್ಕಾದರೆ ಒಂದು ವಾದ, ವಿರೋಧಿಗಳಿಗೆ ಸಂಬಂಧಿಸಿದರೆ ವ್ಯತಿರಿಕ್ತವಾದ ಇನ್ನೊಂದು ವಾದ, ಯಾವುದನ್ನು ಮುಂದೆ ಮಾಡಿದರೆ ಸ್ವಂತದ ರಾಜಕೀಯಕ್ಕೆ ಲಾಭವಾಗುತ್ತದೆ, ವಿರೋಧಿಗಳಿಗೆ ಹಿನ್ನಡೆಯಾಗುತ್ತದೆ ಎಂಬುದನ್ನು ಲೆಕ್ಕ ಹಾಕುವುದೇ ಇಂದಿನ ಮಹಿಳಾ ರಾಜಕಾರಣಿಗಳ ಪರಿದಾಟ. ಚುನಾವಣೆಯ ದೃಷ್ಟಿಯಿಂದ ಹೊರತುಪಡಿಸಿ ಆಚೆಗೆ ಯೋಚಿಸುವುದು ಇವರುಗಳಿಗೆ ಸಾಧ್ಯವಾಗ್ತಾ ಇಲ್ಲ. ರಾಜಕೀಯದಲ್ಲಿ ಅಧಿಕಾರ ಎಂಬುದು ಜನತೆ ತಾಳಿತ ವಿಶ್ವಾಸ, ನಂಬಿಕೆಯ ಪ್ರತೀಕ ಎಂಬುದನ್ನು ಮರೆಯುತ್ತಿದ್ದಾರೆ. ಅವರ ನಿಷ್ಕಾಮ ಭಾವನೆಯಿಂದಾಗಿ ಹಸಿದವನಿಗೆ ಅನ್ನ, ಬಾಯಾರಿದವನಿಗೆ ನೀರನ್ನು ನೀಡುವುದು ಸಾತ್ವಿಕ ಧಾವನೆಸುತ್ತದೆ. ಆ ನಿಟ್ಟಿನಲ್ಲಿ ಜನಸೇವೆ ಮಾಡಬೇಕಾದ್ರೆ ರಾಜಕೀಯ ಅನಿವಾರ್ಯವಾಗಿದೆ. ಪಾಪ ಅವ್ರು ಕಟ್ಟಾಕ ಅದು ಬಿರಿಯಾನಿ ಚೆನ್ನಾಗಿದೆಯಾ? ತಿನ್ರಿ. ಜೊತೆನು ಸಂಬಂಧ ತಿನ್ನೋರಿದ್ದಾರೆ, ಮಾಂಸ ತಿನ್ನೋರಿದ್ದಾರೆ, ಸ್ವೀಟ್ ತಿನ್ನೋರಿದ್ದಾರೆ, ಹಣ್ಣು ತಿನ್ನೋರಿದ್ದಾರೆ, ವಿವಿಧ ಪ್ರಾಣಿಗಳು ಇಲ್ಲಿದ್ದಾರೆ. ಹೌದಲ್ಲ? ಪ್ರಾಣಿ ಅಂದ್ರೆ ನಾವು ಮನುಷ್ಯ ಪ್ರಾಣಿ, ಹೌದಲ್ಲ? ಅದಕ್ಕೆ ನಾವು ಊಟ ಹಾಕಬೇಕು, ಹೌದಲ್ಲ? ಅದರಿಂದ